ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ತುಮಕೂರು ಚಿಕ್ಕರುದ್ರೆ. ಈಕೆ ನನ್ನ ಧರ್ಮಪತ್ನಿ ನಂದಿನಿ ನಾಗರಾಜು. ನಾವು ಜರ್ಮನಿಗೆ ಬಂದು 12 ವರ್ಷ ಆಗಿದೆ. ನಾವು ವೀರಶೈವ ಲಿಂಗಾಯತ ಸಮುದಾಯದವರಾಗಿದ್ದರೂ ಕೂಡ ಯಾವುದೇ ಒಂದು ಬಸವ ಜಯಂತಿ ಆಚರಣೆಯನ್ನು ಇಲ್ಲಿ ನೋಡಿರಲಿಲ್ಲ. ಸೊ ಇದನ್ನು ನಾವೇ ಏನಕ್ಕೆ ಮಾಡಬಾರ್ದು ಅಂತ ನಾವೊಂದು ವಿಚಾರ ಮಾಡ್ತಾಯಿದ್ವಿ. ನಾವೊಬ್ಬರೇ ಮನೆ ಮಟ್ಟಕ್ಕೆ ಮಾಡೋದು ಬೇಡ, ಊರಿನ ಮಟ್ಟಕ್ಕೆ ಮಾಡೋಣ. ಊರಿನ ಮಟ್ಟಕ್ಕೆ ಏನಕ್ಕೆ, ನಾಡಿನ ಮಟ್ಟಕ್ಕೆ ಮಾಡೋಣ. ನಾಡಿನ ಮಟ್ಟಕ್ಕೆ ಏನಕ್ಕೆ, ಇಡೀ ಯುರೋಪ್ ಖಂಡದ ಮಟ್ಟಕ್ಕೆ ಮಾಡೋಣ ಅಂತ ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಈ ಬಸವ ಸಮಿತಿ ಒಂದು ಫಾರ್ಮ್ ಆಗಿದೆ. ಬಸವ ಸಮಿತಿ ಯುರೋಪ್ನಿಂದ ಬಸವ ಜಯಂತಿ ಆಚರಣೆಯನ್ನು ಇಂದು ಆಚರಿಸಿದ್ದೀವಿ. ಸೊ ಇದಕ್ಕೆ ನಮಗೆ ಬೆಂಬಲವಾಗಿ ನಮ್ಮ ಶ್ರೀಮತಿಯವರು ಮತ್ತು ಹಲವಾರು ಸಮಿತಿ ಮೆಂಬರ್ಗಳ ಅವರ ಕುಟುಂಬದವರು ಕೂಡ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ನಾಗರಾಜು ಅಂತ. ನಾನು ಜರ್ಮನಿಗೆ ಬಂದು 11 ವರ್ಷ ಆಗಿದೆ. ಈ ಪ್ರಪ್ರಥಮ ಬಾರಿಗೆ ಬಸವ ಜಯಂತಿನ ಆಚರಿಸ್ತಾ ಇರೋದು ನನಗೆ ಬಹಳ ಖುಷಿ ತಂದುಕೊಟ್ಟಿದೆ. ಆಚರಣೆ ಒಂದು ಕಡೆ ಆದರೆ ಎಲ್ಲರನ್ನೂ ಸೇರಿ ಒಂಥರ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇದನ್ನು ಒಂದು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗಿರೋದು ಇನ್ನೂ ಖುಷಿ ಕೊಟ್ಟಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಬಸವಲಿಂಗ ಗುರು ಎಲ್ಲರಿಗೂ ಆಶೀರ್ವಾದ ಮಾಡಿ ಆಯುರಾರೋಗ್ಯವನ್ನು ಕೊಡಲಿ. ಶರಣು ಶರಣಾರ್ಥಿ. ನಮಸ್ಕಾರ. ನಾನು ಹೇಮೇಗೌಡ ರುದ್ರಪ್ಪ ಅಂತ ಹೇಳಿ ಇಟಲಿಯಿಂದ. ನಾನು ಇಟಲಿ ಕನ್ನಡ ಅಸೋಸಿಯೇಷನ್ ಸಂಘದ ಪ್ರೆಸಿಡೆಂಟ್ ಆಗಿದ್ದೀನಿ, ಹಾಗೆ ಭಾರತೀಯ ಟೂರಿನೋ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೀನಿ. ನಾನು ಇಟಲಿಯಲ್ಲಿ 18 ವರ್ಷದಿಂದ ಇದ್ದೀನಿ. ಈಗ ಈ ಬಸವ ಸಮಿತಿ ಯುರೋಪ್ದು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ. ಧನ್ಯವಾದ. ನನ್ನ ಮಿಸಸ್ಸು ಸಂಜನಾ MC ಅಂತ ಹೇಳಿ, ಹಾಗೆ ಅವರು PhD ಮಾಡಿದ್ದಾರೆ. ಹಾಗೆ ನನ್ನ ಮಗಳು ಮಿನರ್ವಾ ಅಂತ ಹೇಳಿ. ಥ್ಯಾಂಕ್ಸ್. ನಮಸ್ಕಾರ. ನನ್ನ ಹೆಸರು ವೇದ ಕುಮಾರಸ್ವಾಮಿ. ನಾನು ಹುಟ್ಟಿದ್ದು ಹಾಸನ, ಸ್ಕೂಲಿಂಗ್ ಮಾಡಿದ್ದು ಕುದ್ರೆಮುಖ, ಇಂಜಿನಿಯರಿಂಗ್ ಮಾಡಿದ್ದು MCE, ಆಮೇಲೆ ಕೆಲಸ ಮಾಡಿದ್ದು TCS. ಈಗ ನಾನು CGI ಕಂಪ್ನೀಲಿ ಫ್ರಾಂಕ್ಫರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್. ಹಾಗಾಗಿ ಅಲ್ಲಿ ಇಂಡಿಯನ್ ಮತ್ತು ಕನ್ನಡ ಫೈನಾನ್ಸ್ ಅಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಾಯಿರ್ತೀನಿ, ಹೆಲ್ಪ್ ಮಾಡ್ತಾಯಿದ್ದೀನಿ ಎಲ್ಲ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೀಪಕ್ ಗೋಶ್ವಾಲ್ ಅಂತ. ನಾನು ಬೆಂಗಳೂರಿನ ನಿವಾಸಿ. ಇಲ್ಲಿ ಈಗ ಬ್ರಸಲ್ಸ್ ಬೆಲ್ಜಿಯಮಿಂದ ಒಂದು 10 ವರ್ಷದಿಂದ ವಾಸಿಸುತ್ತಿದ್ದೇನೆ. ನನ್ನ ಹೆಂಡತಿ ದೀಪಾ ಜಾಜು ಅಂತ, ನನಗೊಬ್ಬ ಮಗ ಇದ್ದಾನೆ ಶೌರ್ಯ ಗೋಶ್ವಾಲ್ ಅಂತ. ಧನ್ಯವಾದ. ಹಲೋ, ನಮಸ್ಕಾರ. ಶರಣಾರ್ಥಿ. ನನ್ನ ಹೆಸರು ಪ್ರದೀಪ್ ಕುಮಾರ್. ಶರಣಾರ್ಥಿ. ನನ್ನ ಹೆಸರು ಪ್ರಿಯಾ ಚಂದ್ರಶೇಖರ್. ನಾವು ಎರ್ಲಾಂಗನ್ನಲ್ಲಿ ಲಾಸ್ಟ್ 3 ಇಯರ್ಸಿಂದ ಇದ್ದೀವಿ. ಮೂಲತಃ ನಾವು ಬೆಂಗಳೂರಿನವರು ಮತ್ತು ಹುಟ್ಟಿ ಬೆಳೆದಿದ್ದು ಎಲ್ಲ ಹಾಸನ ಡಿಸ್ಟ್ರಿಕ್ಟ್ ಅರಸೀಕೆರೆ ಮತ್ತು ಹಳೇಬೀಡು ಗ್ರಾಮದವರು. ಇಬ್ಬರು ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ನಾನು ಸಿಮೆನ್ಸ್ ಎನರ್ಜಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಹೆಡ್ಡಾಗಿ ಕೆಲಸ ಮಾಡ್ತಿದ್ದೀನಿ, ಹಾಗೂ ನಮ್ಮ ಮನೆಯವರು ಕಾಲ್ಸೈಸಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಇವತ್ತು ಬಸವ ಜಯಂತಿಗೆ ಬಂದು ಎಲ್ಲರೂ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಾಗೋದಕ್ಕೆ ನೆರವಾಗಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಓದೋಗೌಡ್ರು ಅಂತ. ನಾನು ಹಾವೇರಿ ಜಿಲ್ಲೆ ರಟ್ಟಳ್ಳಿ ತಾಲೂಕು ಗುಡ್ಡಮ್ಮದಾಪುರದ ನಿವಾಸಿ. ಪ್ರಸ್ತುತ ನಾನು ಇಟಲಿ ಟೊರಿನ್ ನಗರದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ರೋಮ್ ಕನ್ನಡ ಬಳಗದ ಅಧ್ಯಕ್ಷ ಮತ್ತು ಇಟಲಿ ಇಂಡಿಯನ್ ಕಲ್ಚರಲ್ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಯುರೋಪ್ ಬಸವ ಸಮಿತಿಯ ಸದಸ್ಯನಾಗಿ ಪ್ರಪ್ರಥಮ ಬಸವ ಜಯಂತಿಯಲ್ಲಿ ಪಾಲ್ಗೊಂಡಿರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಜಯಶಾಲಿಯನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗಿರುವ ಒಂದು ಹೆಮ್ಮೆ ಇದೆ. ನಮಸ್ಕಾರ. ನನ್ನ ಹೆಸರು ಪ್ರಶಾಂತ ಶಿವನಾಗಣ್ಣ. ನಾನು ಚಾಮರಾಜನಗರ ತಾಲೂಕಿನ ಕಾಳ್ಡುಂಡಿ ಗ್ರಾಮದಿಂದ ಬಂದಿರ್ತೀನಿ. ಇವಾಗ ಪೋಲೆಂಡ್ನ ರಾಕ್ಲೋ ನಗರದಲ್ಲಿ ವಾಸವಾಗಿದ್ದು, ಯುರೋಪ್ ಬಸವ ಜಯಂತಿಯ ಒಂದು ಕಾರ್ಯಕಾರಿ ಸಮಿತಿಯ ಮೆಂಬರ್ ಆಗಿ ನಾನು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ವಿಜಯ್ ಕುಮಾರ್ ಹಾಗೂ ತಂಡದವರು ಎರ್ಲಾಂಗ್ನ ಜರ್ಮನಿಯಲ್ಲಿ ಇದೇ ಪ್ರಥಮ ಬಾರಿಗೆ ನಮ್ಮ ಯುರೋಪಿನ ಬಸವ ಜಯಂತಿನ ಭಾಳ ಅದ್ಧೂರಿಯಿಂದ ಅಚ್ಚುಕಟ್ಟಾಗಿ ಎಲ್ಲರನ್ನು ಒಗ್ಗೂಡಿ ತುಂಬ ಸಂಭ್ರಮದಿಂದ ಆಚರಿಸಿದ್ದೀವಿ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ ಆಗಿದೆ. ಹಾಗೂ ಇದೇ ರೀತಿ ಮುಂಬರುವ ವರ್ಷಗಳಲ್ಲಿ ಬೇರೆ ನಗರಗಳಲ್ಲೂ ಕೂಡ ಹೋಗಿ ನಾವು ವಿಜೃಂಭಣೆಯಿಂದ ಆಚರಿಸುವ ಮನಸ್ಫೂರ್ತಿಯಿಂದ ಎಲ್ಲರೂ ಒಗ್ಗೂಡಿ ಮಾಡುವ ಒಮ್ಮತದಿಂದ ಇದ್ದೀವಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಬಸವೇಶ್ವರರಲ್ಲಿ ಎಲ್ಲರಿಗೂ ಇದೇ ರೀತಿಯ ಉತ್ಸಾಹ ಶಕ್ತಿ ಕೊಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಸತೀಶ್ ಪಲ್ಲೇದಂತ. ಸೊ ನಾನು ಮೂಲತಃ ಕರ್ನಾಟಕದ ಹುಬ್ಬಳ್ಳಿಯವರು. ಸೊ ಈಗ ಇಲ್ಲಿ ಬಸವ ಜಯಂತಿ ಯುರೋಪ್ ಸಮಿತಿಯ ಕಾರ್ಯಕಾರಿ ಸಮಿತಿಯ ಮೆಂಬರ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ
ಪೋಲ್ಯಾಂಡ್ನಲ್ಲಿ ವರ್ಕ್ ಮಾಡ್ತಾ ಇರೋದು. ಮೂಲತಃ ಪೋಲ್ಯಾಂಡ್ನಲ್ಲಿ ಕೊನೆಯ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಸವ ಜಯಂತಿ ಯುರೋಪ್ ಫಸ್ಟ್ ಟೈಮ್ ನಾವು ಆಚರಿಸ್ತಾ ಇರೋದು. ಇದು ತುಂಬ ಖುಷಿಯ ವಿಷಯ. ಧರ್ಮಪತ್ನಿ ಶಿಲ್ಪ ಅವರು ಆ್ಯಂಡ್ ನನಗೆ 2 ಮಕ್ಕಳು, ಒಬ್ಬನು ಋತ್ವಿಕ್, ಇನ್ನೊಬ್ಬನು ಋಗ್ವೇದ್. ಇದು ನನ್ನ ಕಿರು ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪ. ನಾನು ಸತೀಶ್ ಅವರ ಅರ್ಧಾಂಗಿ. ನಾವು ಪೋಲೆಂಡಿಂದ ಇಲ್ಲಿ ಎರ್ಲಾಂಗನ್ಗೆ ಬಂದಿರೋದು ಟು ಬಿ ಪಾರ್ಟ್ ಆಫ್ ಬಸವ ಜಯಂತಿ. ಸೊ ನಾವು ಲಿಂಗಾಯತ್ ಕಮ್ಯುನಿಟಿ ಇರೋದ್ರಿಂದ ಇದು ಫಸ್ಟ್ ಬಸವ ಜಯಂತಿ ಆಫ್ ದ ಯುರೋಪ್ ಅಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ ತುಂಬ ಇಟ್ಕೊಂಡು ಬಂದಿದ್ವಿ. ಅದೇ ಥರ ಇಲ್ಲಿ ತುಂಬ ಚೆನ್ನಾಗಿ ನಡೆದು ಬಂತು ಇವತ್ತು. ಸೊ ಇನ್ನು ಹಾಗೆ ಮುಂದಿನ ವರ್ಷಗಳಲ್ಲಿ ಇದು ನಡೆಯುತ್ತೆ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಆಗೋಕ್ಕೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಾಂತ್ ಗುಡ್ಡದಮಠ ಅಂತ. ನಾನು ಮೂಲತಃ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಕೆಳಗಿರಿ ಊರಿನವನು. ನಾನು ಈಗ ನ್ಯೂರೆಂಬರ್ಗಲ್ಲಿ ವಾಸಿಸ್ತಾ ಇದ್ದೀನಿ. ಜರ್ಮನಿಗೆ ಬಂದು 7 ವರ್ಷ ಆಯಿತು. ನನ್ನ ಧರ್ಮಪತ್ನಿ ಹೆಸರು ಜಯ ಅಂತ. ಅವರು ಇವಾಗ ಇಂಡಿಯಾದಲ್ಲಿದ್ದಾರೆ. ಇಲ್ಲಿ ನಾವು ಯರ್ಲಾಂಗನಲ್ಲಿ ಪ್ರಪ್ರಥಮ ಬಾರಿಗೆ ಬಸವ ಜಯಂತಿನ ಆಚರಿಸ್ತಾ ಇದ್ದೀವಿ ಇವತ್ತು. ಇದು ಬಹಳ ದಿನಗಳ ಸಮಾಚಾರದಿಂದ ಈ ಸಮಿತಿಯನ್ನು ನಾವು ಪ್ರಾರಂಭಿಸಿ ಈ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆ ನನಗೆ ತುಂಬ ಖುಷಿ ಇದೆ. ಇವತ್ತು ಎಲ್ಲ ಕಾರ್ಯಗಳು ಸುಖವಾಗಿ ಸರಾಗವಾಗಿ ಸಾಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.